Hi friends, welcome back to my channel Students World of Kriju, and subscribe my channel for more videos and like this video, share this video. BA ಥರ್ಡ್ ಸೆಮ್ ಪೊಲಿಟಿಕಲ್ ಸೈನ್ಸ್ ಅಧ್ಯಾಯ 1 ಮನುವಿನ ರಾಜಕೀಯ ಚಿಂತನೆಗಳು. ಇದರಲ್ಲಿ ಮನುವಿನ ರಾಜತ್ವ ಮತ್ತು ರಾಜಧರ್ಮದ ಕುರಿತಾದ ಅಂಶಗಳನ್ನು ನೋಡಲಾಗಿರ್ತದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಜತ್ವ ಮತ್ತು ರಾಜಧರ್ಮ ಕುರಿತಾದ ಮನುವಿನ ವಿಚಾರಗಳು. ಮನುಸ್ ಐಡಿಯಾಸ್ ಆನ್ ಕಿಂಗ್ಶಿಪ್ ಆ್ಯಂಡ್ ರಾಜಧರ್ಮ. ರಾಜತ್ವದ ವಿಚಾರಗಳು. ಮನುಸ್ಮೃತಿಯಲ್ಲಿ ರಾಜ್ಯ ಮತ್ತು ರಾಜನ ನಡುವೆ ಗಂಭೀರ ವ್ಯತ್ಯಾಸವನ್ನು ಗುರುತಿಸಿಲ್ಲ. ಹೀಗಾಗಿ ರಾಜೋತ್ಪತ್ತಿಯ ಭಾಗವಾಗಿ ರಾಜನ ಬಗೆಗೆ ಈಗಾಗಲೇ ನಾವು ಕೆಲ ವಿಚಾರಗಳನ್ನು, ಅಂದರೆ ರಾಜನ ಸೃಷ್ಟಿ ಹಾಗೂ ಸ್ವರೂಪದ ಬಗೆಗೆ ಅರಿತುಕೊಂಡಿದ್ದೇವೆ. ಪ್ರಸ್ತುತ ರಾಜತ್ವ ಅಂದರೆ ರಾಜನಿಗೆ ಸಂಬಂಧಿಸಿದ ಸಮಗ್ರ ಮಾಹಿತಿಯನ್ನು ಮನಗಾಣಲು ಪ್ರಯತ್ನಿಸೋಣ. ರಾಜತ್ವ ಎಂಬುದು ರಾಜನಿಗೆ ಸಂಬಂಧಿಸಿದ ಸಂಗತಿ ಎಂದಾಗುತ್ತದೆ. ಮನುಸ್ಮೃತಿಯು ರಾಜತ್ವ ಕುರಿತಂತೆ ವಿಶಾಲ ಚರ್ಚೆಯನ್ನು ಒಳಗೊಂಡಿದೆ. ಅರಾಜಕತೆಯಿಂದ ಕೂಡಿದ್ದ ಭೂಲೋಕದ ಉಳಿವಿಗಾಗಿ ಭಗವಂತ ತನ್ನ ಪ್ರತಿನಿಧಿಯ ರೂಪದಲ್ಲಿ ರಾಜನನ್ನು ಸೃಷ್ಟಿಸಿದನೆಂದು ವಿವರಿಸುವ ಮೂಲಕ ರಾಜನ ದೈವಿಕ ಉಗಮವನ್ನು ಮನುಸ್ಮೃತಿ ಪ್ರತಿಪಾದಿಸಿದೆ. ಮುಂದುವರಿದು ರಾಜನಾದವ 8 ದೇವತೆಗಳ ಗುಣಗಳನ್ನು ಮೈಗೂಡಿಸಿಕೊಂಡ ದೇವರ ಪ್ರತಿನಿಧಿ ಎಂಬುದಾಗಿ ಸ್ಪಷ್ಟಪಡಿಸಿದೆ. ಜೊತೆಗೆ ರಾಜನು ಪ್ರಜೆಗಳಿಗಿಂತ ಉನ್ನತ ಸ್ಥಾನದಲ್ಲಿರುವ ದೈವಾಂಶ ಸಂಭೂತನೆಂದು ವಾದಿಸಿದೆ. ರಾಜನು ಸಮಾಜದ ಸಾಮರಸ್ಯ, ಶಾಂತಿ ಮತ್ತು ಕಲ್ಯಾಣವನ್ನು ಉತ್ತೇಜಿಸಲು ಸೃಷ್ಟಿಯಾಗಿರುವನೆಂಬುದು ಮನುಸ್ಮೃತಿಯ ನಂಬಿಕೆಯಾಗಿತ್ತು. ಮನುಸ್ಮೃತಿಯು ರಾಜನೊಬ್ಬ ಹೊಂದಿರಬೇಕಾದ ಅರ್ಹತೆಗಳನ್ನು ಸ್ಪಷ್ಟಪಡಿಸಿದೆ. ವೇದ ಮತ್ತು ವಿಜ್ಞಾನಗಳಲ್ಲಿ ಪಾರಂಗತನಾಗಿರಬೇಕು, ವಿವಿಧ ವೃತ್ತಿಗಳಲ್ಲಿ ಪರಿಣಿತನಾಗಿರುವುದು, ವಯಸ್ಸಾದ ಬ್ರಾಹ್ಮಣರನ್ನು ಆರಾಧಿಸುವುದು, ಇಂದ್ರಿಯಗಳ ಮೇಲೆ ಸ್ವಯಂ ನಿಯಂತ್ರಣ ಸಾಧಿಸುವುದು, ಕಾಮ ಮತ್ತು ಕ್ರೋಧಗಳಿಂದ ಉಂಟಾಗುವ ದುರ್ಗುಣಗಳಿಂದ ಮುಕ್ತನಾಗಿರುವುದು. ರಾಜಧರ್ಮ. ಪದಶಃ ರಾಜಧರ್ಮ ಎಂಬುದು ರಾಜನೊಬ್ಬನ ಕರ್ತವ್ಯಗಳನ್ನು ಸೂಚಿಸುವ ಪರಿಕಲ್ಪನೆ. ಪ್ರಾಚೀನ ಭಾರತದಲ್ಲಿ ಧರ್ಮವು ಕರ್ತವ್ಯ, ಕಾನೂನು, ಸದ್ಗುಣ ಅಥವಾ ಸನ್ನಡತೆ ಪ್ರತಿನಿಧಿಸುವ ಕಾರಣಕ್ಕೆ ರಾಜನೊಬ್ಬ ಪಾಲಿಸಬೇಕಾದ ಕರ್ತವ್ಯ, ಅನುಸರಿಸಬೇಕಾದ ಕಾನೂನುಗಳು, ಅಳವಡಿಸಿಕೊಳ್ಳಬೇಕಾದ ಗುಣಗಳು ಮತ್ತು ನಿರ್ವಹಿಸಬೇಕಾದ ನಡತೆಯನ್ನು ರಾಜಧರ್ಮವು ಪ್ರತಿನಿಧಿಸುತ್ತಿತ್ತು. ಈ ಹಿನ್ನೆಲೆಯಲ್ಲಿ ರಾಜನಾದವನು ತನ್ನ ಪ್ರಜೆಗಳನ್ನು ಕುರಿತಂತೆ ನಿರ್ವಹಿಸಬೇಕಾದ ನ್ಯಾಯಸಮ್ಮತ ಕರ್ತವ್ಯಗಳನ್ನು ಸೂಚಿಸುವ ಪರಿಕಲ್ಪನೆಯೇ ಸರಳಾರ್ಥದಲ್ಲಿ ರಾಜಧರ್ಮವೆನಿಸಿತ್ತು. ರಾಮಾಯಣ, ಮಹಾಭಾರತ, ಶಾಂತಿ ಪರ್ವ, ಕೌಟಿಲ್ಯನ ಅರ್ಥಶಾಸ್ತ್ರಗಳಂತೆ ಮನುಸ್ಮೃತಿಯಲ್ಲಿ ರಾಜಧರ್ಮ ಕುರಿತಾದ ವಿವರಗಳನ್ನು ನಾವು ಕಾಣಬಹುದಾಗಿದೆ. ಈ ವಿವಿಧ ಮೂಲಗಳ ಪೈಕಿ ರಾಜಧರ್ಮದ ಪರಿಕಲ್ಪನೆಯ ವ್ಯಾಪ್ತಿಯನ್ನು ಮಹಾಭಾರತದ ಶಾಂತಿ ಪರ್ವವು ವಿಶಾಲಗೊಳಿಸಿದರೆ, ಮನುಸ್ಮೃತಿಯು ರಾಜನೊಬ್ಬ ನಿರ್ವಹಿಸಬೇಕಾದ ಕೆಳಗಿನ ಕಾರ್ಯಗಳಲ್ಲಿ ರಾಜಧರ್ಮವನ್ನು ವ್ಯಾಪಕವಾಗಿ ಬಳಸಿದೆ. ದಂಡ ನೀತಿಯ ಪಾಲನೆ. ದಂಡ ಎಂದರೆ ಶಿಕ್ಷೆ ಮತ್ತು ನೀತಿ ಎಂದರೆ ಕಾನೂನು ಎಂದರ್ಥ. ಈ ಹಿನ್ನೆಲೆಯಲ್ಲಿ ರಾಜಾಡಳಿತದ ಸುಗಮ ನಿರ್ವಹಣೆಗೆ ಅಪರಾಧವೆಸಗಿದ ವ್ಯಕ್ತಿಯನ್ನು ಶಿಕ್ಷಿಸಲು ಉಪಯೋಗಿಸುವ ನಿಯಮಾವಳಿಗಳನ್ನು ದಂಡನೀತಿಯು ಪ್ರತಿನಿಧಿಸುತ್ತದೆ. ಮಾನವ ಸ್ವಭಾವತಃ ದುಷ್ಟನಾಗಿದ್ದು ಅವನಲ್ಲಿನ ದುಷ್ಟತೆಯನ್ನು ಹೋಗಲಾಡಿಸಲು ದಂಡನೀತಿ ಉಪಯುಕ್ತ ಸಾಧನವೆಂಬುದು ಮನುವಿನ ನಂಬಿಕೆಯಾಗಿತ್ತು. ಆದ್ದರಿಂದ ರಾಜ್ಯಾಡಳಿತ ನಡೆಸುವ ರಾಜನು ತನ್ನ ಪ್ರಜೆಗಳಲ್ಲಿರುವ ಭ್ರಷ್ಟ ವರ್ತನೆಗಳನ್ನು ನಿಯಂತ್ರಿಸಲು ದಂಡನೀತಿಯನ್ನು ಪಾಲಿಸಬೇಕೆಂದು ಮನು ಪ್ರತಿಪಾದಿಸಿದನು. ಗಮನಾರ್ಹ ಅಂಶವೇನೆಂದರೆ, ಮನುವು ರಾಜನಾದವ ದಂಡವನ್ನು ಮಿತವಾಗಿ ಅಗತ್ಯವಿದ್ದಾಗ ಮಾತ್ರವೇ ಬಳಸಬೇಕೆಂದು ಎಚ್ಚರಿಸುವುದರೊಡನೆ ಸಾಧ್ಯವಾದಷ್ಟು ದಂಡ ಪ್ರಯೋಗವನ್ನು ತಪ್ಪಿಸಲು ಪ್ರಯತ್ನಿಸಬೇಕೆಂದು ಸೂಚಿಸಿದ್ದನು. ಮನುಸ್ಮೃತಿಯ 8ನೇ ಅಧ್ಯಾಯದಲ್ಲಿ ರಾಜ್ಯದ ಸುವ್ಯವಸ್ಥೆಯ ಸಂರಕ್ಷಣೆಗೆ ಉಪಯುಕ್ತವಾದ ದಂಡವನ್ನು ಕುರಿತು ಮನು ವಿಸ್ತೃತವಾಗಿ ಚರ್ಚಿಸಿರುವನು. ರಾಜನಾದವನಿಗೆ ಧರ್ಮ ಮತ್ತು ದಂಡದ ಪರಿಪೂರ್ಣ ಜ್ಞಾನವಿರಬೇಕೆಂದು ಪ್ರತಿಪಾದಿಸಿರುವ ಮನು, ಧರ್ಮವನ್ನು ಉಲ್ಲಂಘಿಸಿದವರನ್ನು ದಂಡ ಅಂದರೆ ಶಿಕ್ಷೆಯನ್ನು ಬಳಸುವ ಮೂಲಕ ಧರ್ಮವನ್ನು ಪಾಲಿಸುವಂತೆ ಮಾಡಬೇಕೆಂದು ನಿರ್ದೇಶಿಸಿರುವನು. ತನ್ನ ಪ್ರಜೆಗಳ ಜೀವ ಮತ್ತು ಆಸ್ತಿಯನ್ನು ಕಾಪಾಡಲು ಅಡ್ಡಿಯಾದವರನ್ನು ದಂಡದ ಮೂಲಕ ಶಿಕ್ಷಿಸಿ ಅವರನ್ನು ಕಾಪಾಡಬೇಕೆಂದು ರಾಜನನ್ನು ಒತ್ತಾಯಿಸಿರುವನು. ರಾಜನನ್ನು ಸೃಷ್ಟಿಸುವ ಮೊದಲೇ ದಂಡವನ್ನು ದೇವರು ಸೃಷ್ಟಿಸಿದ್ದು, ರಾಜದಂಡವನ್ನು ಪರಿಣಾಮಕಾರಿಯಾಗಿ ಬಳಸಲು ನಂತರದಲ್ಲಿ ಉತ್ಕಟನೆಂದು ಮನು ವಾದಿಸಿರುವನು. ದಂಡದ ವ್ಯಾಪ್ತಿಗೆ
ರಾಜ್ಯದೊಳಗಿನ ಸರ್ವರನ್ನ ಸಮಾನವಾಗಿ ಉಪಚರಿಸಬೇಕೆಂದಿರುವ ಮನು ದಂಡದಿಂದಲೇ ಪ್ರಜೆಗಳು ಸುಖವಾಗಿ ನಿದ್ರಿಸಲು ಸಾಧ್ಯವೆಂದು ಅಭಿಪ್ರಾಯಪಟ್ಟಿದ್ದನು. ದಂಡವು ಭಯವನ್ನು ಮಾನಸಿಕವಾಗಿ ಸೃಷ್ಟಿಸುವ ಮೂಲಕ ಸಮಾಜದಲ್ಲಿನ ವರ್ಣ ವ್ಯವಸ್ಥೆ, ಆಶ್ರಮ ವ್ಯವಸ್ಥೆ ಮತ್ತು ವೈಯಕ್ತಿಕ ವರ್ತನೆಗಳನ್ನು ವ್ಯವಸ್ಥಿತವಾಗಿರುವಂತೆ ಮಾಡುವುದೆಂದು ಮನು ನಂಬಿದ್ದನು. ಒಟ್ಟಿನಲ್ಲಿ ರಾಜನೊಬ್ಬ ಸಮಯೋಚಿತ ದಂಡದ ಪಾಲನೆಯೊಡನೆ ವ್ಯಕ್ತಿ ಮತ್ತು ಸಮಾಜದ ಪ್ರಗತಿಗೆ ನೆರವಾಗಬೇಕೆಂಬುದು ಮನುವಿನ ಆಶಯವಾಗಿತ್ತು. ಮುಂದುವರೆದು, ಬಲಶಾಲಿಗಳು ದುರ್ಬಲರನ್ನು ಶೋಷಿಸದಂತೆ ತಡೆಯಲು ಆಯಾ ವರ್ಣದವರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು, ಸಮಾಜದಲ್ಲಿ ಸದಾಚಾರ ಕಾಪಾಡಲು ರಾಜನಾದವನು ದಕ್ಷತೆಯಿಂದ ದಂಡನೀತಿಯನ್ನು ಪಾಲಿಸಬೇಕೆಂಬುದು ಮನುವಿನ ನಿಲುವಾಗಿತ್ತು. ರಾಜ್ಯವೊಂದರ ನಿರಂತರತೆಯು ಆ ರಾಜ್ಯದ ರಾಜ ಪ್ರಯೋಗಿಸುವ ದಂಡನೀತಿಯನ್ನು ಅವಲಂಬಿಸಿರುವುದೆಂಬುದು ಗಮನಾರ್ಹ ಅಂಶ. ತೆರಿಗೆ ನಿರ್ವಹಣೆ. ರಾಜ್ಯದ ಆರ್ಥಿಕ ಸುಸ್ಥಿತಿಗೆ ತೆರಿಗೆಗಳ ನಿರ್ವಹಣೆ ಮುಖ್ಯವಾದ್ದರಿಂದ ತೆರಿಗೆಗಳ ನಿರ್ವಹಣೆಯು ರಾಜನ ಪ್ರಮುಖ ಕಾರ್ಯವೆಂದು ಮನು ಅಭಿಪ್ರಾಯಪಟ್ಟಿದ್ದ. ಪ್ರಜೆಗಳಿಗೆ ರಕ್ಷಣೆ ಒದಗಿಸಲು ತಗಲುವ ವೆಚ್ಚಗಳ ನಿರ್ವಹಣೆಗೆ ತೆರಿಗೆ ಸಂಗ್ರಹಿಸಲು ರಾಜನಿಗೆ ಅಧಿಕಾರವಿದೆ ಎಂಬುದು ಮನುವಿನ ನಿಲುವಾಗಿತ್ತು. ರಾಜ್ಯದ ಖಜಾನೆಯನ್ನು ತುಂಬುವ ತೆರಿಗೆಯು ಜನರ ಆದಾಯವನ್ನು ಆಧರಿಸಿ ನಿರ್ಧರಿಸಲ್ಪಡಬೇಕೆಂಬುದು ಮನುವಿನ ನಿರ್ದೇಶನವಾಗಿತ್ತು. ಭೂಮಿ ಮತ್ತು ಜಾನುವಾರು ಹೊಂದಿ ಆದಾಯ ಗಳಿಸುವವರಿಂದ ತೆರಿಗೆ ವಸೂಲಿ ಮಾಡಬೇಕಾದ ಜವಾಬ್ದಾರಿ ರಾಜನದಾಗಿತ್ತು. ಒಟ್ಟು ಆದಾಯದ ಅಂದರೆ ಉತ್ಪಾದನೆಯ ಶೇಕಡಾ 6ರಷ್ಟು ತೆರಿಗೆಯನ್ನು ಸಂಗ್ರಹಿಸಲು ಮನು ರಾಜನಿಗೆ ಸೂಚಿಸಿದ್ದನು. ಮಾತ್ರವಲ್ಲ, ಸಮಾಜದಲ್ಲಿನ ಆದಾಯವಿಲ್ಲದ ದುರ್ಬಲರಿಂದ ತೆರಿಗೆ ಸಂಗ್ರಹಿಸದಂತೆ ಮನುಸ್ಮೃತಿ ರಾಜನಿಗೆ ಮಿತಿಯೊಡ್ಡಿತು. ಸಂಗ್ರಹಿತ ತೆರಿಗೆಯನ್ನು ರಾಜನಾದವ ಅರ್ಥಹೀನ ಚಟುವಟಿಕೆಗಳಿಗೆ ಬಳಸದೆ ರಾಜ್ಯದ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಗೆ ಉಪಯೋಗಿಸಬೇಕೆಂದು ಮನುಸ್ಮೃತಿ ಒತ್ತಾಯಿಸಿತು. ನ್ಯಾಯ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ರಕ್ಷಣೆ. ಅನ್ಯಾಯವನ್ನು ತಡೆಯುವುದು ರಾಜನಾದವನ ಪ್ರಾಥಮಿಕ ಕರ್ತವ್ಯವೆಂಬುದು ಮನುವಿನ ನಿಲುವಾಗಿತ್ತು. ತನ್ನ ರಾಜ್ಯದಲ್ಲಿನ ದುರ್ಬಲರಿಗೆ ಕಡಿಮೆ ವೆಚ್ಚದಲ್ಲಿ ಹಾಗೂ ಸಕಾಲಿಕವಾಗಿ ನ್ಯಾಯ ದೊರೆಯುವಂತಾಗಲು ಅಗತ್ಯ ಕ್ರಮಗಳನ್ನು ರಾಜನಾದವ ಕೈಗೊಳ್ಳಬೇಕೆಂಬುದು ಮನುವಿನ ಅಭಿಪ್ರಾಯವಾಗಿತ್ತು. ನ್ಯಾಯದಾನದ ವೇಳೆಯಲ್ಲಿ ಪ್ರತೀಕಾರ ತತ್ವದ ಬದಲು ಸುಧಾರಣಾ ತತ್ವವನ್ನು ಜಾರಿಗೊಳಿಸಲು ರಾಜ ಪ್ರಯತ್ನಿಸಬೇಕಿತ್ತು. ನ್ಯಾಯಾಧೀಶರ ನೇಮಕದೊಡನೆ ಸಮಾಜದಲ್ಲಿ ಜಾರಿಯಲ್ಲಿರುವ ಪದ್ಧತಿ, ರೂಢಿ, ಸಂಪ್ರದಾಯಗಳನ್ನಾಧರಿಸಿ ನ್ಯಾಯದಾನ ನಿರ್ವಹಿಸಬೇಕೆಂದು ಒತ್ತಾಯಿಸುವ ಮನು ಸಮಾನ ಉಪಚಾರದಲ್ಲಿ ನಂಬಿಕೆ ಹೊಂದಿರಲಿಲ್ಲ. ಹೀಗಾಗಿ ನ್ಯಾಯದಾನದ ವೇಳೆಯಲ್ಲಿ ಬ್ರಾಹ್ಮಣರಿಗೆ ಧರ್ಮ ಹಾಗೂ ನೀತಿಯ ಬೆಳಕಿನಲ್ಲಿ ಕೆಲ ವಿನಾಯಿತಿಗಳನ್ನು ಒದಗಿಸಬೇಕೆಂಬುದಾಗಿ ನಿರ್ದೇಶಿಸಿದ್ದ. ದುರ್ಬಲ ಜನರಲ್ಲಿ ನ್ಯಾಯದಾನ ಅಸ್ತಿತ್ವದಲ್ಲಿದ್ದರೆ ರಾಜ್ಯವೇ ನಾಶವಾಗುವುದೆಂಬುದು ಮನು ಮನಗಂಡಿದ್ದ. ಹೀಗಾಗಿ ರಾಜನಾದವ ಬ್ರಾಹ್ಮಣ ನ್ಯಾಯಾಲಯಗಳನ್ನು ಸಂಘಟಿಸಬೇಕೆಂದು ಸೂಚಿಸಿದ್ದ. 3 ಬ್ರಾಹ್ಮಣ ವಿದ್ವಾಂಸರು ಮತ್ತು ಒಬ್ಬ ರಾಜನಿಂದ ನಾಮಕರಣಗೊಂಡ 4 ಜನರ ನ್ಯಾಯಾಲಯಗಳನ್ನು ರಾಜ ಸಂಘಟಿಸಬೇಕಿತ್ತು. ಮಾತ್ರವಲ್ಲ, ರಾಜ್ಯದೊಳಗಿನ ವಿವಿಧ ಸ್ಥಳಗಳಲ್ಲಿ ಸಂಘಟಿತ ನ್ಯಾಯಾಲಯಗಳನ್ನು ರಚಿಸುವುದು ರಾಜನ ಕರ್ತವ್ಯವಾಗಿತ್ತು. ರಾಜನು ಮೂಲ ಮತ್ತು ಮನುವೀಯ ಪ್ರಕಾರಗಳನ್ನು ಸ್ವೀಕರಿಸಿ ವಿಚಾರಣೆ ನಡೆಸುವಂತಹ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕಿತ್ತು. ತಪ್ಪು ತೀರ್ಪುಗಳನ್ನು ಮರುಪರಿಶೀಲಿಸಿ ತೀರ್ಮಾನ ಪ್ರಕಟಿಸುವ ಅಧಿಕಾರ ರಾಜನದಾಗಿತ್ತು. ಅಂತರ್ರಾಜ್ಯ ಸಂಬಂಧಗಳ ನಿರ್ವಹಣೆ. ರಾಜನಾದವನು ತನ್ನ ಸುತ್ತಲಿನ ರಾಜ್ಯಗಳೊಡನೆ ಉತ್ತಮ ಸಂಬಂಧ ಹೊಂದಲು ಪ್ರಯತ್ನಿಸಬೇಕಾದ ಕಾರ್ಯವನ್ನು ನಿರ್ವಹಿಸಬೇಕೆಂದು ಮನು ಪ್ರತಿಪಾದಿಸಿದ್ದನು. ಯುದ್ಧ ಅಥವಾ ಶಾಂತಿ ಸ್ವರೂಪದ ಅಂತರ್ರಾಜ್ಯ ಸಂಬಂಧಗಳ ಸಮರ್ಪಕ ನಿರ್ವಹಣೆಯು ರಾಜನ ಜಾಣ್ಮೆಯನ್ನು ಪ್ರತಿನಿಧಿಸುವುದೆಂದು ಮನು ವಾದಿಸಿದ್ದ. ತನ್ನ ಪ್ರಜೆಗಳ ರಕ್ಷಣೆಗಾಗಿ ವಿದೇಶಾಂಗ ವ್ಯವಹಾರದಲ್ಲಿ ರಾಜನು ಕಳೆಕೀಳುವವನ ಪಾತ್ರ ವಹಿಸಿ ಶತ್ರುಗಳೆಂಬ ಕಳೆಯನ್ನು ಕಿತ್ತೊಗೆದು ಮಿತ್ರನೆಂಬ ಸಸ್ಯವನ್ನು ಉಳಿಸಿಕೊಳ್ಳಬೇಕೆಂಬುದು ಮನುವಿನ ನಂಬಿಕೆಯಾಗಿತ್ತು. ರಾಜನಾದವ ಅನ್ಯರ ಆಕ್ರಮಣಗಳ ನಿಯಂತ್ರಣ ಮತ್ತು ತನ್ನ ವಿಸ್ತರಣೆಗಾಗಿ ಮಾತ್ರವೇ ಯುದ್ಧ ಕೈಗೊಳ್ಳಬೇಕೆಂದು ಸೂಚಿಸಿದ್ದನು. ನೆರೆಹೊರೆಯ ರಾಜ್ಯಗಳನ್ನು ಸೆಳೆದುಕೊಳ್ಳಲು ಸಂಧಾನ, ಲಂಚ ನೀಡಿಕೆ, ಬಲಪ್ರಯೋಗದಂತಹ ಚತುರೋಪಾಯಗಳನ್ನು ಉಪಯೋಗಿಸಲು ರಾಜನಿಗೆ ಉಪದೇಶಿಸಿರುವನು.
ಅಂತಾರಾಜ್ಯ ಸಂಬಂಧಗಳ ನಿರ್ವಹಣೆಗೆ ಪೂರಕವಾದ ಮಂಡಳ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದ ಮನು ಮಿತ್ರ, ಶತ್ರು ಮತ್ತು ತಟಸ್ಥ ರಾಜ್ಯಗಳನ್ನು ಪ್ರಸ್ತಾಪಿಸಿ ಸಂಬಂಧಗಳ ಸ್ವರೂಪವನ್ನು ವಿವರಿಸಲು ಮುಂದಾಗಿದ್ದ. ರಾಜನಾದವ ಮಂಡಲದಲ್ಲಿ ಪ್ರಸ್ತಾಪಿಸಿದ ವಿವಿಧ ರಾಜ್ಯಗಳೊಡನೆ ಹೇಗೆ ವರ್ತಿಸಬೇಕೆಂದು ಚಿಂತಿಸಿ ಸೂಕ್ತ ಕಾರ್ಯಗಳನ್ನು ಜಾರಿಗೊಳಿಸಬೇಕಿತ್ತು. ಮುಂದುವರೆದು ಅಂತಾರಾಜ್ಯ ಸಂಬಂಧಗಳ ವೇಳೆಯಲ್ಲಿ ರಾಜನಾದವ ಸಂಧಿ, ವಿಗ್ರಹ, ಯಾನ, ಆಸನ, ಸಂಶ್ರಯ ಹಾಗೂ ದ್ವೈಧೀಭವವೆಂಬ ತತ್ವಗಳನ್ನು ಪಾಲಿಸಬೇಕಿತ್ತು. ಧರ್ಮ ಮತ್ತು ನೈತಿಕತೆಯ ಸಂರಕ್ಷಣೆ. ಕೊನೆಯ ಅಂಶ. ಮನುವಿನ ಕಾಲಾವಧಿಯಲ್ಲಿ ಧರ್ಮವೆಂಬುದು ಕರ್ತವ್ಯವನ್ನು ಸೂಚಿಸುವ ಪರಿಕಲ್ಪನೆಯಾಗಿತ್ತು. ಸಮಾಜದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದ ಕರ್ತವ್ಯ ಅಂದರೆ ಧರ್ಮವನ್ನು ಪಾಲಿಸಬೇಕಿದ್ದು ಅವುಗಳಿಂದ ವಿಮುಖವಾಗದಂತೆ ನೋಡಿಕೊಳ್ಳುವುದು ರಾಜನ ಕಾರ್ಯವಾಗಿತ್ತು. ಧರ್ಮವು ಜೀವನದ ಹಲವು ಆಯಾಮಗಳನ್ನು ಆವರಿಸಿದ್ದು ಮಾತೃಧರ್ಮ, ವೃತ್ತಿಧರ್ಮ, ಗುರುಧರ್ಮ, ಸ್ತ್ರೀಧರ್ಮ ಮುಂತಾದ ಸ್ವರೂಪದಲ್ಲಿದ್ದು ಅವುಗಳ ಉಲ್ಲಂಘನೆಯಾಗದಂತೆ ರಾಜ ಗಮನ ಹರಿಸಬೇಕಿತ್ತು. ವಿಶೇಷವಾಗಿ ವರ್ಣಾಶ್ರಮ ಧರ್ಮದ ನಿರಂತರತೆಗೆ ರಾಜನಾದವ ಹೆಚ್ಚಿನ ಆದ್ಯತೆ ಒದಗಿಸಬೇಕಿತ್ತು. ಸಮಾಜದಲ್ಲಿನ ಅನಾಥರು, ವೃದ್ಧರು, ಅಶಕ್ತರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದು ರಾಜನ ನೈತಿಕ ಜವಾಬ್ದಾರಿ ಎಂಬುದಾಗಿ ಮನು ವಿವರಿಸಿದ್ದನು. ಮುಂದುವರೆದು ವಯಸ್ಸಾದ ಬ್ರಾಹ್ಮಣರನ್ನು ಗೌರವಿಸುವುದು ರಾಜನ ನೈತಿಕ ಹೊಣೆಗಾರಿಕೆಯಾಗಿತ್ತು. ದಂಡ ಅಂದರೆ ಶಿಕ್ಷೆಯನ್ನು ಸಾಧ್ಯವಾದಷ್ಟು ತಪ್ಪಿಸಲು ರಾಜನಾದವ ಪ್ರಯತ್ನಿಸುವ ಕಾರ್ಯ ನಿರ್ವಹಿಸಬೇಕಿದ್ದು ಅದರಲ್ಲಿ ನೈತಿಕ ಪ್ರಭಾವವನ್ನು ಗುರುತಿಸಬಹುದಾಗಿತ್ತು. ಹೀಗೆ ಮನುವಿನ ಪರಿಚಯ ಹಾಗೂ ಆತನ ರಾಜ್ಯ, ಧರ್ಮ ಮತ್ತು ರಾಜತ್ವದ ಕುರಿತಾದ ಅಂಶಗಳನ್ನು ಗಮನಿಸಬಹುದು. Hi friends, please subscribe my channel Students World of Kriju for more videos. Thank you.